ಇನ್ನು ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ದರವನ್ನು ಏಕಾಏಕಿ ಯದ್ವಾ ತದ್ವಾ ಏರಿಸ್ಬಿಟ್ಟಿದ್ರು. 46, 48, 49% ತನಕ ಏರಿಕೆಯಾಗಿತ್ತು. ವಿಪರೀತವಾದ ಜನಾಕ್ರೋಶ ವ್ಯಕ್ತವಾಗಿತ್ತು. ಇದಕ್ಕೆ ಈ ಜನಾಕ್ರೋಶಕ್ಕೆ ಮಣಿದ BMRCL ಈಗ ದರ ಇಳಿಕೆ ಮಾಡಿದ್ದಾರೆ. ಏನು ವಿಪರೀತ ಅನ್ಕೋಬೇಡಿ, 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಡಬಲ್ ದರ ಇರುವ ಕಡೆಗಳಲ್ಲಿ ಮಾತ್ರ ದರ ಇಳಿಕೆ ಮಾಡಿದ್ದಾರೆ. ಅಂದರೆ ಇವತ್ತಿನಿಂದ ದರ ಇಳಿಕೆ ಮಾಡಿದ್ದಾರೆ. ಬಟ್ ಮೆಟ್ರೋದವರು ಮಾಡ್ದಂಗೂ ಆಗಬೇಕು, ಮಾಡದಿದ್ದಂಗೂ ಆಗಬೇಕು, ಹಂಗೆ ಅವರು ಎಲ್ಲ ಕಡೆ ಏನು ಇಳಿಕೆ ಮಾಡಿಲ್ಲ. ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಕೊಂಚ ದರ ಇಳಿಕೆ ಮಾಡಿ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನು ಮೆಟ್ರೋದವರು ಮಾಡಿದ್ದಾರೆ. ಈಗಾಗಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ, ವಿಪರೀತ ಕಾಸ್ಟ್ಲಿ ಆಗೋಯ್ತು ಅಂತ. ಅದರ ನಡುವೆ ಸ್ವಲ್ಪ ದುಡ್ಡನ್ನು ಅವರು ಕಡಿಮೆ ಮಾಡಿದಾರಂತೆ. ಹಾಗಾದರೆ ಎಲ್ಲಿಂದ ಎಲ್ಲಿಗೆ ಎಷ್ಟಿತ್ತು, ಎಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈಗ ರಾಜಾಜಿನಗರದಿಂದ ಲಾಲ್ಬಾಗ್ ಹೋಗಬೇಕು ಅಂದರೆ ಮೊದಲನೇ ದರ 50 ಇತ್ತು. ಅಂದರೆ ದರ ಏರಿಕೆ ಆದಮೇಲೆ 50 ರೂಪಾಯಿ ಆಗಿತ್ತು. ಈಗ ಅದನ್ನು 40 ರೂಪೀಸ್ ಮಾಡಿದ್ದಾರೆ. ಪೀಣ್ಯ ಟು ಸೆಂಟ್ರಲ್ ಕಾಲೇಜ್ ಹಿಂದಿನ ದರ 60 ರೂಪಾಯಿ ಇತ್ತು, ಈಗ ಅದನ್ನು 50 ರೂಪಾಯಿ ಮಾಡಿದ್ದಾರೆ. ಗರುಡಾಚಾರ್ಪಾಳ್ಯ ಟು MG ರೋಡ್ಗೆ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಮಾಡಿದ್ದಾರೆ. ಮೈಸೂರು ರೋಡ್ ಟು ಇಂದಿರಾನಗರ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಟು ಬೆನ್ನಿಗಾನಹಳ್ಳಿ 50 ರೂಪಾಯಿ ಇತ್ತು, ಈಗ 40 ರೂಪಾಯಿ ಮಾಡಿದ್ದಾರೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಟು ಬೈಯಪ್ಪನಹಳ್ಳಿ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಮಾಡಿದ್ದಾರೆ. ತುಂಬ ಕಡಿಮೆ ಎಲ್ಲ ಮಾಡಿರೋದು, ಒಂದು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಎಲ್ಲ. ಇವ್ರು ಏರಿಸಬೇಕಾದ್ರೆ 50% ಏರಿಕೆ ಮಾಡಿಬಿಟ್ಟು ಕಡಿಮೆ ಮಾಡಬೇಕಾದ್ರೆ ಬರೀ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಇವರೊಂಥರ ಹೆಂಗೆ ಅಂದರೆ ದರ ಇಳಿಕೆ ಮಾಡಿದ್ದೀವಿ ಅಂತ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡಿದ್ದಾರೆ. ಮೂಗಿಗೆ ತುಪ್ಪ ಸವರುವಂತಹ ಕೆಲಸ, ಅದನ್ನೇ ಹೇಳ್ತಾ ಇದ್ವಿ. ಈಗ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲಿಂದ ಎಲ್ಲಿಗೆ ಅಂತ. ರಾಜಾಜಿನಗರ ಟು ಲಾಲ್ಬಾಗ್ 50 ರೂಪಾಯಿ ಆಗಿತ್ತು, 40 ರೂಪಾಯಿಗೆ ಇಳಿಸಿದ್ರು. ಪೀಣ್ಯ ಟು ಸೆಂಟ್ರಲ್ ಕಾಲೇಜು 60 ರೂಪಾಯಿ ಇತ್ತು, 50 ರೂಪಾಯಿಗೆ ಇಳಿಸಿದ್ರು. ಗರುಡಾಚಾರ್ಪಾಳ್ಯ ಟು MG ರೋಡ್ 60 ರೂಪಾಯಿ ಇತ್ತು, 50 ರೂಪಾಯಿಗೆ ಇಳಿಸಿದ್ರು. ಮೈಸೂರು ರೋಡ್ ಟು ಇಂದಿರಾನಗರ 70 ರೂಪಾಯಿ ಇತ್ತು, 60 ರೂಪಾಯಿಗೆ ಇಳಿಸಿದ್ರು. ಕಬ್ಬನ್ ಪಾರ್ಕ್ ಟು ಬೆನ್ನಿಗಾನಹಳ್ಳಿ 50 ರೂಪಾಯಿ ಇತ್ತು, 40 ರೂಪಾಯಿ ಮಾಡಿದ್ದಾರೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಟು ಬೈಯಪ್ಪನಹಳ್ಳಿಗೆ 70 ರೂಪಾಯಿ ಆಗಿತ್ತು, ಈಗ ಅದನ್ನು 60 ರೂಪಾಯಿಗೆ ಮಾಡಿದ್ದಾರೆ. ಒಟ್ಟಾರೆ ಏನೋ ಒಂದಷ್ಟು ನಾವು ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು, ಗರಂ ಆಗಿದ್ದರು. BMRCL ಅವರು ಈಗ ಇಷ್ಟು ಕ್ರಮವನ್ನು ತಗೊಂಡಿದ್ದಾರೆ. ಏನೋ ಒಂದೊಂದು 10 ರೂಪಾಯಿ ಉಳಿತು ಅಂತ ಅನ್ಕೋಬೇಕು ಜನ ಅಷ್ಟೇ.